ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಬಸವಪಟ್ಟ ದೇವರ ಚರಣ ಕಮಲಗಳನ್ನು ಸ್ಮರಿಸಿಕೊಂಡು ಈ ಬಂಧುಗಳೇ, ನಮ್ಗೆ ಬೇರೆ ಸಮಯದಲ್ಲಿ ಮಾತು ಚಂದ ಬರ್ತಾವೆ. ಈ ನಮಗೆ ಪ್ರಶಸ್ತಿ ಕೊಟ್ಟು ನಮಗೆ ಹೊಗಳಿ ಏನು ಮಾಡಿರ್ತಲ್ಲ, ಅವಾಗ ನಮ್ಗೆ ಮಾತೇ ಬರಲ್ಲ. ನಮ್ಮ ಗುರುಬಸವ ಪಟ್ಟದೇವ್ರು ಅಂತಾರೆ, ನಿಮ್ಗೆ ಎಷ್ಟು ಪ್ರಶಸ್ತಿ ತಗೋತೀರಿ, ಒಂದು ಫೋಟೋದಾಗ ಸ್ಮೈಲ್ ಮುಖ ಇರಲ್ಲ ನಿಮ್ಮದು, ಜನ ಸ್ಮೈಲ್ದಾಗಿರಿ. ನಂಗೆ ಅದು ಗಾಬರಿನೇ ಆಯಿತು. ಸ್ಮೈಲ್ ಅವ್ರು ಅಂತಿರ್ತಾರೆ, ಎಲ್ಲರ ಕಾರ್ಯಕ್ರಮ ಬಂದಾಗ ಎಲ್ಲರ ಕಡೆ ನೋಡ ಯಾರ್ಯಾರು ಹೆಂಗೋ ಬರ್ತಾರೆ, ನೀವಿರ್ತೀರ ಮುಖ ಹೆಂಗೆ ಮಾಡ್ಕೊಂಡು ಬರ್ತೀರಿ ಅಂತಿರ್ತಾರೆ. ಅದು ಹಂಗೆ ನಮಗೆ ಹಂಗಾಗ್ತದೆ. ಅದು ಯಾಕೆ ಆಗ್ತದೋ ಏನೋ ಗೊತ್ತಿಲ್ಲ. ಇವತ್ತ ಎಲ್ಲರೂ ಎತ್ತಣ ಮಾಮರ, ಎತ್ತಣ ಕೋಗಿಲೆ ಅಂದಂಗ ದಾವಣಗೆರೆ, ಈ ಬೀದರ, ಅಲ್ಲಿನೊಂದು ಪ್ರಶಸ್ತಿಯನ್ನು ನಮ್ಮ ಮಾಗನೂರು ಬಸಪ್ಪ ಪ್ರತಿಷ್ಠಾನದ ಈ ಪ್ರಶಸ್ತಿ ಆರೂಢ ದಾಸೋಹಿ ಶರಣ ಮಾಗನೂರು ಬಸಪ್ಪ ಅವರ ಪ್ರಶಸ್ತಿಯನ್ನು ಇಲ್ಲಿ ಬೀದರ್ಗೆ ಬಂದು ಅದರಲ್ಲಿ ನಮಗೆ ಕೊಡ್ತಾ ಇರೋದು ನೋಡಿದ್ರೆ, ಇದಕ್ಕೆ ಏನು ಕೊಂಡಿ ಅಂದರೆ ಅದು ಬಸವ ತತ್ವದ ಒಂದು ಕೊಂಡಿನೇ ಅದಕ್ಕೆ ಮುಖ್ಯ ಕಾರಣ ಅಂತ ನಾನು ಭಾವಿಸಿದೆ. ಅವರು ನನಗೆ ಪೂರ್ತಿ ಪುಸ್ತಕ ನನಗೂ ಓದಲಿಕ್ಕಾಗಿಲ್ಲ. ಎಲ್ಲರೂ ಅವ್ರ ಬಗ್ಗೆ ನಮ್ಮ ಮಂಜುನಾಥ್ ಅವರು ಭಾಳ ಚಂದ ಹೇಳಿದ್ರು. ನನಗೆ ಭಾಳ ಪರಿಣಾಮವೂ ಆಯಿತು ಅವ್ರ ಜೀವನ ಕೇಳಿದ ಮೇಲೆ. ವ್ಯಕ್ತಿ ಎಷ್ಟೇ ದೊಡ್ಡವರಿದ್ದರೂ ಹೇಳೋ ಶೈಲಿನೂ ಅಷ್ಟೇ ಮಹತ್ವದ್ದಿರ್ತದೆ. ಮಂಜುನಾಥ್ ಅವರು ಮನಮುಟ್ಟುವಂಗ ಹೇಳಿದ್ರು. ಎಲ್ಲರೂ ಸೂಜಿ ಬಿದ್ದರೆ ಸಪ್ಪಳ ಕೇಳಿಸ್ತದೆ ಅನ್ನುವಂಗ ಸಭೆ ಕುಂತಿತ್ತು. ಅಂಥ ಪರಿಣಾಮಕಾರಿಯಾಗಿ ಹೇಳಿದ್ರು. ಅವ್ರ ಜೀವನ ನೋಡಿದರೆ ಬಹಳ ಬೇಕಾದಷ್ಟು ಜನ ಬಡತನದಿಂದ ಬಂದು ದೊಡ್ಡ ಶ್ರೀಮಂತರಾದವ್ರು ಅದಾರ, ಇಲ್ಲಂತಲ್ಲ, ಅಂಥವ್ರು ಅನೇಕರು ಕಾಣ್ತೀವಿ. ಆದರೆ ಶ್ರೀಮಂತರಾಗಿ ಧರ್ಮದ ಕಡೆ, ಬಸವತತ್ವದ ಕಡೆ, ಬಡವರ ಕಡೆ, ದುಃಖಿತರ ಕಡೆ, ಅನಾಥರ ಕಡೆ ಅವರ ಲಕ್ಷ್ಯ ವಹಿಸೋದು ಬಹಳ ಅಪರೂಪ. ಚನ್ನಬಸವಣ್ಣವ್ರು ಹೇಳಿದಂಗೆ, ಲಕ್ಷಕ್ಕೊಬ್ಬ, ಸಾವಿರಕ್ಕೊಬ್ಬ ಭಕ್ತ, ಲಕ್ಷಕ್ಕೊಬ್ಬ ಕೋಟಿಗೊಬ್ಬ ಶರಣ ಅಂತಾರಲ್ಲ, ಹಾಗೆ ಮಾಗನೂರು ಬಸಪ್ಪನಂಥವ್ರು ಕೋಟಿಗೊಬ್ಬರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಎಲ್ಲರೂ ಅವ್ರ ಬಗ್ಗೆ ಹೇಳಿದ್ದಾರೆ. ನಾನು ಸುಮ್ಮನೆ ಹಿಂಗೆ ಪುಸ್ತಕ ತಿರುವಾಗ ಒಂದು ವಿಷಯ ಕಣ್ಣಿಗೆ ಬಿತ್ತು. ಅವ್ರ ದಿನಚರಿ ಹೆಂಗಿತ್ತು ಅದು ನಮ್ಮ ಮಂಜುನಾಥ್ ಅವರು ನಿಮ್ಗೆ ಹೇಳಿಲ್ಲ. ನಾನು ಅದನ್ನು ಒಂದೆರಡು ಪುಟ ಅದು ಅಷ್ಟೇನು ಹೇಳಂಗಿಲ್ಲ. ಅದರಲ್ಲಿ ಒಂದೆರಡು ನನಗೆ ಬಹಳ ಪರಿಣಾಮ ಬೀರಿದ್ದು 2-3 ಮಾತುಗಳನ್ನು ಹೇಳ್ತೀನಿ. ಅವರು ಕೋಳಿ ಕೂಗು ಮೊದಲೇ ಹೇಳ್ತಿದ್ರು ಅಂತ ಹೇಳ್ತಿದ್ರಂತ ಅವ್ರು ದಿನನಿತ್ಯ. ಎದ್ದು ಕೂಡಲೇ ಅವ್ರು ಏನು ಮಾಡ್ತೀರಂತ, ಇದು ನಮಗೆ ಆದರ್ಶ, ನಮಗೂ ಆದರ್ಶ ಇಲ್ಲ, ಇಲ್ಲಿ ಬಂದಿರಿ ನಿಮಗೂ ಆದರ್ಶದ ಇದೆ. ಎದ್ದು ಕೂಡಲೇ ಏನು ಮಾಡ್ತೀರಂತ, ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಮುಖ ತೊಳ್ಕೊಳಕ್ಕೆ ಹಚ್ತಿರಂತ. ಮುಖ ತೊಳ್ಕೊಲಿಕ್ಕೆ ಹಚ್ಚಿ ಅವ್ರಿಗೆ ಮೊದಲು ಏನು ಮಾಡ್ತಿದ್ರಂತ, ವಿಭೂತಿ ಧಾರಣೆಯನ್ನು ಸ್ವತಃ ಅವರೇ ಮಾಡ್ತಿರಂತೆ, ಎಲ್ಲ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ. ಇದು ನೀವು ಆಚರಣೆ ಮಾಡಬೇಕು ನಾಳೆಯಿಂದ. ಮುಖ ತೊಳ್ಕೊಂಬಲು ವಿಭೂತಿ ಹಚ್ತವ್ರು ನೀವು ಆರಾಮಿರ್ತೀರಿ, ಹಂಗಿರಬಾರ್ದು. ಸ್ವಲ್ಪ ಅವ್ರ ಮಕ್ಕಳಿಗೆ ಮುಖ ತೊಳಸಿ ಸ್ವತಃ ಅವರೇ ಮಾಡಿಸ್ತೀವಿ. ಇದು ಎಂಥ ಸಂಸ್ಕೃತಿ. ಆ ಮಕ್ಕಳಿಗೆ ದಿನ ಹಚ್ಕೊಳ್ಳೋದ್ರಲ್ಲಿ ಆಮೇಲೆ ಅವ್ರು ಕೊಡ್ತಾವೆ ಧರಿಸ್ಕೊಳ್ಳೋಂಥ ರೂಢಿ ಬಂದೇ ಬರ್ತೀವಿ. ಆ ನಂತರ ಏನು ಮಾಡ್ತೀರಂತವ್ರು, ಮತ್ತು ವಿಭೂತಿ ಧಾರಣೆ ಮಾಡಿಸಿ ಅಷ್ಟೇ ಬಿಡ್ತಿದ್ದಿಲ್ಲ, ಎಲ್ಲ ಮಕ್ಕಳಿಗೆ ಕೂಡಿಸಿ ಓಂ ನಮಃ ಶಿವಾಯ ಅಂತ ಜಪ ಮಾಡಿಸ್ತೀರಂತವ್ರು. ಹಂಗೆ ನೋಡಿ ಎಂಥ ಕಲ್ಚರ್.
ನಮ್ಮ ಸಂಸ್ಕೃತಿ ನಮ್ದೆಲ್ಲ ಬಿಡ್ಲಿಕ್ಕೆ ಕಾರಣ ಹಿರಿಯರು ಹಾಗೆ ಮಾಡೋದ್ರಿಂದ ಮುಂದೆ ಮಕ್ಕಳದ್ದು ಕಲಿತಾರೆ. ಹಾಗೆ ನೀವು ನಾಳೆಯಿಂದ ಓಂ ನಮಃ ಶಿವಾಯ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮಕ್ಕಳಿಗೆ ಜಪ ಮಾಡಿಸಿ. ಅದು ಬಹಳ ಒಳ್ಳೆಯ, ಮನೆಯಲ್ಲಿ ಒಂದು ದೈವಿ ಶಕ್ತಿ ನಿರ್ಮಾಣ ಆಗ್ತದೆ. ಮನೆಯಲ್ಲಿ ಒಂದು ದೈವಿ ಪ್ರಭೆ ಅಲ್ಲಿ ಬರ್ತದೆ. ಎಲ್ಲಿ ದೈವಿ ಶಕ್ತಿ ಇರ್ತದೆ ಅಲ್ಲಿ ಕತ್ತಲ ಪ್ರವೇಶ ಆಗಲ್ಲ, ಅಲ್ಲಿ ಅಂಧಕಾರ ಪ್ರವೇಶ, ಬೆಳಕಿದ್ದಲ್ಲಿ ಅದಕ್ಕೆ ಪ್ರವೇಶ ಆಯ್ತದೆ. ಅದಕ್ಕೆ ಹಾಗೆ ಅಂಥ ಒಂದು ದೈವಿ ಶಕ್ತಿ ಆ ಮನೆಯಲ್ಲಿ ಇರ್ತದ. ಮುಂಜಾನೆ ಮಕ್ಕಳಿಗೆ ಭಸ್ಮ ಮುಖ ತೊಳೆಸಿ ಭಸ್ಮ ಹಚ್ಚೋದು, ಅವರಿಗೆ ಒಂದು ಭಾಳ ಇಲ್ಲ, ಒಂದು 11 ಸಲ 21 ಸಲ ಜಪ ಮಾಡಿಸೋದು, ಇದೆಂಥ ಒಳ್ಳೆ ಅವ್ರಿಗೆ ರೂಢಿ ಇಟ್ಕೊಂಡಾಗ. ಆಮೇಲೆ ಏನು ಮಾಡ್ತೀರಂತವ್ರು, ದನ ಕರುಗಳ ಸಗಣಿ ತೆಗೆದು ಕಸ ಹೊಡಿತೀರಂತ. ನೋಡ್ರಿ, ಅಗರ್ಭ ಶ್ರೀಮಂತರು ಅಂತ ಶ್ರೀಮಂತರು ಆದ್ಮೇಲೆ ಮೊದಲು ದನ ಕರುಗೆಲ್ಲ ಇದು ಮಾಡಿ ಕಸ ಹೊಡೆದು ಸಗಣಿ ಬಳಿತಿದ್ರು. ಆಮೇಲೆ ಏನು ಮಾಡ್ತೀರಂತ, ಅದು ಆದ್ಮೇಲೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಪ್ರಾತಃ ಕಾಲದಲ್ಲಿ ಬಸವಲಿಂಗ ನಾಮಾವಳಿ ಸ್ತೋತ್ರಗಳ ಪಠನೆ. 108 ಬಸವಲಿಂಗ ನಾಮಾವಳಿ ಅದಲ್ಲ. ಶ್ರೀ ಮಹಾದೀಪ ಪ್ರಸಿದ್ಧ ನಾಮ ಬಸವಲಿಂಗ ಧಾಮ ನಿಧಿಸೆಂದು ಕೋಟಿ ಧಾಮ ಸೀಮ ಬಸವಲಿಂಗ ತತ್ವಮಸಿ ಪದೈಕ್ಯ ವಚನ ಧರ್ಮಯುಕ್ತ ಬಸವಲಿಂಗ. ಇದೇನದಲ್ಲ, ಈ ನಾಮಾವಳಿಯವರು ಪಠಣ ಮಾಡಿಸ್ತಿದ್ದಾರೆ. ಇದು ಭಾಳ ನನಗೆ ಇದು ನೋಡಿ ನನಗೆ ಭಾಳ ಪರಿಣಾಮ ಆಯಿತು. ಆ ನಂತರ ಅವರು ಬೆಳಗಿನ ವಾಕಿಂಗ್ ಹೋಗೋ ಸಮಯದಾಗ ಶರಣರ ವಚನಗಳನ್ನು ಪಠಣ ಮಾಡ್ತೀರಂತ. ಸುಮ್ಮನೆ ನಾವು ಅದು ಇದು ಹರಕೆ ಹೇಳ್ಕೊತ ಹೋಗ್ತೀವಿ, ಆದರೆ ಶರಣರ ವಚನಗಳನ್ನು ಪಠಣ ಮಾಡ್ಕೋತ ವಾಕಿಂಗ್ ಮಾಡ್ತೀರಂತ. ಆ ನಂತರ ಬಂದ ಮೇಲೆ ಇನ್ನು ಉಳಿದದ್ದೆಲ್ಲ ಅವ್ರ ಕಾಯಕ ಲೆಕ್ಕ ನೋಡೋದು, ಮತ್ತು ಪೂಜೆಗೆ ಅವರೇ ಸ್ವತಃನೇ ಹೂವು ಪತ್ರಿ ಅವರೇ ಬಿಡಿಸ್ಕೊಂಡು ಬಂದು ದಿನ ಲಿಂಗ ಪೂಜೆ ಮಾಡ್ತೀರಂತ. ಮತ್ತು ದಿನನಿತ್ಯ ಪತ್ರಿಕೆ ಓದೋದು. ಆಮೇಲೆ ಅವರು ಖಾದಿನೇ ಉಡುಪು ಧರಿಸ್ತಿದ್ರು. ಆ ನಂತರ ಇನ್ನು ಉಳಿದವರು ಸೇವಾ ಸಂಸ್ಥೆ. ನೋಡ್ರಿ, ಅವ್ರು ಆಗಿನ ಕಾಲದಾಗ ಭೋವಿ ಸಮಾಜದ ಹಾಸ್ಟೆಲ್ ಮಾಡಿದರು. ಆಮೇಲೆ ಮತ್ತೊಂದು ನಾಯಕ್ ಸಮಾಜ ಹಾಸ್ಟೆಲ್ ಮಾಡಿದರು, ಛಲವಾದಿ ಹಾಸ್ಟೆಲ್ ಮಾಡಿದರು. ಅಂದ್ರೆ ಆಗಿನ ಕಾಲದಲ್ಲಿ ಆ ಮಕ್ಕಳ ಸಲುವಾಗಿ ಇವರು ಹಾಸ್ಟೆಲ್ ಮಾಡಿ ಅವರ ಆರ್ಥಿಕ ಮಟ್ಟವನ್ನು, ಅವ್ರ ಶಿಕ್ಷಣದ ಇದನ್ನು ಅಭಿವೃದ್ಧಿ ಮಾಡಿದ್ದು ಇದು ಬಸವಣ್ಣನ ತತ್ವದ ಪ್ರತಿರೂಪ ಅಂತ ನಾನು ಬಸವಣ್ಣನ ತತ್ವ ಎಷ್ಟು ಅವರು ವ್ಯಕ್ತಿತ್ವ ನಮ್ಮ ಬಹಳ ಪರಿಣಾಮವನ್ನು ಬೀರ್ತು. ಇವತ್ತ ಅವರು ಮತ್ತಿವತ್ತ ಸಿರಿಗೇರಿ ಜಗದ್ಗುರುಗಳ ಮಾತು ಹೇಳಬೇಕಾದ್ರೆ ಎಲ್ಲರೂ ಹೇಳಿದ್ದಾರೆ, ಮತ್ತೆ ರಿಪೀಟ್ ಮಾಡೋಂಗಿಲ್ಲ. ಅವರು ಹೇಳಿದರು, ಅಂಥ ನಮ್ಮಂಥ ಗುರುಗಳು ಸಿಗ್ಬೋದು, ಆದರೆ ಮಾಗನೂರು ಬಸಪ್ಪನವ್ರಂಥವ್ರು ಸಿಗೋದು ಕಷ್ಟ, ಸಿಗಲ್ಲ ಅಂತ ಹೇಳಿದರು. ಅಷ್ಟೇ ಅಲ್ಲ, ಅವ್ರು ಹೇಳ್ತಾರೆ, ನಮ್ಮ ಈ ಬಲ್ಲೂರವ್ರು ಹೇಳಿದ್ರು, ಒಂದು ತುಂಡು ಕಟ್ಟಿಗೆನೂ ಸಮಾಜದ ಉಪಯೋಗ ಮಾಡಬಾರ್ದು. ವೈಯಕ್ತಿಕವಾಗಿ ಸಮಾಜದ್ದು ಒಂದು ತುಂಡು ಕಟ್ಟಿಗೆ, ಒಂದು ಕಲ್ಲು ಏನೂ ಸ್ವೀಕಾರ ಮಾಡಲಾರ್ದೇ ಮಾಡಿದೀವಿ ಅಂದ್ರೆ ಭಾರತ ಸ್ವರ್ಗ ಮಾಡ್ಬೋದು ಅಂತ ಹೇಳಿದ್ರು. ಇದು ಹೇಳಿದ ತಕ್ಷಣ ನನಗೇನು ನೆನಪಾಯಿತು ಅಂದ್ರೆ ಬಸವಣ್ಣವ್ರ ವಚನ, ಅನ್ನದೊಳಗೊಂದು ಅಗುಳ ಸೀರೆಯೊಳಗೊಂದು ಎಳೆಯ ಎಂದಿಂಗೆ ನಾಡಿಂಗೆ ಬೇಕೆಂದೆನಾದಡೆ ತಲೆದಂಡ ಅಂತೇನು ಬಸವಣ್ಣವ್ರು ಹೇಳಿದಾರಲ್ಲ, ಆ ಹೇಳಿದ ತತ್ವವನ್ನೇ ಜೀವನದುದ್ದಕ್ಕೂ ಅಕ್ಷರಶಃ ಪಾಲಿಸಿದವರು ನಾಗನೂರು ಬಸಪ್ಪನವರು. ಎಂಥ ಅವ್ರ ಜೀವನ. ಅವ್ರು ಹೇಳಿದ್ರು, ಯಾವುದೇ ಸಮಾಜ ಸೇವೆ ಮಾಡಿದ್ರು, ಸಿರಿಗೇರಿ ಸ್ವಾಮಿಗಳು ಇನ್ನೊಂದು ಮಾತಿನಾಗ ಹೇಳಿದ್ದಾರೆ, ಅವರು ಯಾವುದೇ ಸಮಾಜ ಸೇವೆ ಮಾಡಿದ್ರು ತನ್ನ ವೈಯಕ್ತಿಕ ಲಾಭಗೋಸ್ಕರವಾಗಿ ಅವರು ಎಂದೂ ಮಾಡ್ತಿದ್ದಿಲ್ಲ ಅಂತ ಆ ಮಾತನ್ನು ಅವರು ಹೇಳಿದರು. ತಮ್ಮ ವೈಯಕ್ತಿಕ ಸ್ವಾರ್ಥ ಏನೋ ಒಳಗೆ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಎಂದೂ ಮಾಡ್ತಿರ್ಲಿಲ್ಲ. ಅಂಥ ಒಂದು ಸಾತ್ವಿಕ ಬದುಕನ್ನು ಅವರು ಮಾಡಿದ್ದಾರೆ. ಆಮೇಲೆ ವಿರಾಮ ಕಾಲದಲ್ಲಿ ಯಾವಾಗಲೂ ಖಾಲಿ ಇದ್ದಾಗ ರುದ್ರಾಕ್ಷಿ ಹಿಡಿದು ಜಪ ಮಾಡ್ತಿರಂತು.
ಹಾಂ, ಸುಮ್ಮನೆ ಎಲ್ಲೋ ಸುಮ್ಮನೆ ಕೂಡ್ತೇವಲ್ಲ, ಕೂಡ ಬದಲಾಗಿ ಟೈಮ್ ಪಾಸ್ ಬದಲಾಗಿ ಅದು ಇದು ಮಾಡೋ ಬದಲಾಗಿ ಮತ್ತೇನೇನೋ ಆಲೋಚನೆ ಬರಬಾರ್ದು ಅಂತ ತಿಳ್ಕೊಂಡು ರುದ್ರಾಕ್ಷಿ ಹಿಡ್ಕೊಂಡು ಜಪ ಮಾಡ್ತಿದ್ರು ಅಂತ ಇದನ್ನು ಅವ್ರ ದಿನಚರಿಯಲ್ಲಿ ನಾವು ಕಾಣ್ತೀವಿ. ಮತ್ತು ಅವ್ರು ಒಂದೇ ಸಮಯದಾಗ ಪ್ರಸಾದ ಮಾಡ್ತಿದ್ರಂತ. ಒಂದು 2-3 ಸಮಯದಾಗ ಒಂದೊಂದು ಕಪ್ ಹಾಲು ಕುಡಿತಿದ್ರು ಅಂತ ಅವ್ರದ್ದು ದಿನಚರಿಯಲ್ಲಿದೆ. ಆನಂತರ ಅವರು ಪ್ರಸಾದ ಹೆಂಗೆ ಮಾಡ್ತಿರು ಅಂದ್ರೆ 2 ಚಪಾತಿ 2 ತರಕಾರಿ ಪಲ್ಯ, ಆದ್ರೆ 100 ಗ್ರಾಮ್ದಿಂದ 150 ಗ್ರಾಮ್ ತುಪ್ಪ ಮತ್ತು ಸಕ್ಕರೆ ಎರಡೂ ಕೂಡಿಸಿ ಅವ್ರು ಸ್ವೀಕಾರ ಮಾಡ್ತಿದ್ರು. ಮತ್ತಿದು ನೀವು ಮಾಡಿರ್ಗಿನೇ ಇರಲಿಲ್ಲ. ಇಲ್ಲ, ತುಪ್ಪ ತಗೋರಿ, 150 ಗ್ರಾಮ್ ಬೇಡ. ಡಾಕ್ಟರ್ನು ಬೇಡ ಅಂತಾರೆ, ನಿಮಗೆಲ್ಲ ಗೊತ್ತದ. ಇರಲಿ, ಅದ್ರ ಗುಟ್ಟು ಇಲ್ಲದ ನೋಡಿ. ಅವ್ರ ಮಗ ಹೇಳಿದ್ರು ಅದ್ರ ಗುಟ್ಟು ಇಲ್ಲದ. ದಿನ ಅವರು 9ರಿಂದ 10 ಕಿಲೋಮೀಟ್ರ್ ವಾಕಿಂಗ್ ಹೋಗ್ತಿದ್ರಂತೆ. ಮತ್ತು 150ಕ್ಕೆ 200 ಗ್ರಾಮ್ ತಗೊಂಡ್ರು ಪಚನ ಆಯ್ತು. ಮತ್ತು ಹೀಗೆ ಅವರು ದಿನಚರಿಯನ್ನು ನಾನು ಈ ಓದಿದ್ದೆ. ಮತ್ತು ಎಲ್ಲ ಓದಿದಕ್ಕಿಂತಲೂ ಚೆಂದಾಗಿ ನಮ್ಮ ಮಂಜುನಾಥ್ ಅವ್ರು ಹೇಳಿದ್ದು ನಿಮಗೆಲ್ಲ ಕೇಳಿಸ್ಕೊಂಡಿದ್ದೀರಿ. ಅದನ್ನು ನಾನು ಮತ್ತೇನು ಹೇಳಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಒಂದು ಮಾತು ಹೇಳಿ, 1-2 ಮಾತು ಹೇಳಿ ನಾನು ಸಮಾರೋಪ ಮಾಡ್ತೀನಿ. ಇವತ್ತು ನನ್ನ ಜೀವನ ನಾನು ರೂಪಿಸೋದಕ್ಕಿಂತ ಬಸವಣ್ಣನವರೇ ರೂಪಿಸ್ಯಾರೇನೋ ಅಂತ ನನಗನ್ನಿಸ್ತು. ಯಾಕಂದರೆ ನಾನು ಭಾಲ್ಕಿ ಮಠಕ್ಕೆ ಬಂದದ್ದು ಸ್ವಾಮಿ ಆಗ್ಲಿಕ್ಕೆ ಬಂದಿಲ್ಲ. ಹುಲ್ಸೂರಪ್ಪಗಳು ಭಾಳ ಮಠದಾಗೆಲ್ಲ ಸ್ವಾಮಿಗಳು ಆಗಿ ನೇಮಿಸ್ತಾರೆ, ನಂಗೆ ಹಂಗೆ ನೇಮಿಸಿಲ್ಲ. ನಾನು ಓದಲಿಕ್ಕೆ ಭಾಳ ಬಡತನ, ಓದಲಿಕ್ಕೆ ಅಂತ ಬಂದಿದ್ದ. ಅದರ ಚನ್ನಬಸವ ಪಟ್ಟದೇವ್ರಿಗೆ ದರ್ಶನ ತಗೊಂಡ ನನಗೆ ಭಾಳ ಇದು ಅದ ರೀ. 10ನೇ ಪಾಸ್ ಆದಮೇಲೆ 2 ತಿಂಗಳು ಒಬ್ಬ ಡಾಕ್ಟ್ರನ ಬಳಿ ನೌಕರಿ ಮಾಡಿದ್ದ, ಪೀಸಿನ್ ಸೆಲೆಕ್ಟ್. ಧಾರವಾಡ ಡಾಕ್ಟ್ರ್ ಅಂತ ಅವ್ರು ಅದಕ್ಕೆ ಬಂದಿದ್ರು ಅವಾಗ. ಅವ್ರ ಬಳಿ ನೌಕರಿ ಮಾಡಿ ಪೀಸಿನ್ ಸೆಲೆಕ್ಟ್ ದುಡ್ಡು ಮಾಡಿಕೊಂಡು ಮಠದಾಗ ಇರಬೇಕಂತ ಬಂದ. ಗುರುಗಳು ಮೊದಲೇ ಬರಬೇಕಾಗಿತ್ತು, ಅಡ್ಮಿಷನ್ ಎಲ್ಲ ಮುಗ್ದಾವ ಅಂತ ವಾಪಸ್ ಕಳಿಸಿದ್ರು. ನನಗೆ ಭಾಳ ನಿರಾಶೆ ಆಯಿತು. ಆದರೆ ಅವರದ್ದಾಗ ಅಪ್ಪಗಳದು ಭಕ್ತರು ಹರ. ಅವಾಗಿನ ಕಾಲದಾಗ ಗುರುಲಿಂಗಪ್ಪ ಘೋಳೆ ಅಂತ ಇದ್ದರು, ರಾಚಪ್ಪ ಮುದ್ದ ಅಂತಿದ್ರು. ಅವರು ನನ್ನ ಜೊತೆ ಬಂದರು. ನಾ ಅವ್ರಿಗೆ ಜನ ಅಳ್ಕೋತಾ ಹೇಳ್ದೆ, ನಂಗೆ ಹಿಂಗೆ ಅದರಿ ಕರ್ಕೊಂಡು ಹೋಗ್ರಿ ಅಂತ. ಅವ್ರು ಬಂದು ಈ ಹುಡುಗಗೆ ನೀವು ಇಟ್ಕೊಳೇಬೇಕಾಗ್ತದೆ ಅಂತ ಅಪ್ಪವರಿಗೆ ಒತ್ತಾಯ ಮಾಡಿದ್ರು. ಒತ್ತಾಯ ಮಾಡಿದ ಸಲುವಾಗಿ ಅವರು ಬಂದರು. ಇನ್ನು ಆವಾಗ ಅಪ್ಪಗಳು ಈ ಭಾಗದಾಗೆಲ್ಲ ಶ್ರೀಮಂತರಿಗೆ ಧ್ವರಿ ಅಂತ ಕರಿತಿದ್ರು. ಈ ದೊರೆಗಳು ಹೇಳಿದ ಮೇಲೆ ಇಟ್ಕೊಳೇಬೇಕಾಗ್ತದಲ್ಲ ಅಂತಂದು, ದೊರೆಗಳು ಹೇಳಿದ ಮೇಲೆ ಇಟ್ಕೊಳೇಬೇಕಾಗ್ತದಲ್ಲ ಅಂತ ಇಟ್ಕೊಂಡ್ರು. ಆ ಮಠ ನೆಲ ಸಗಣಿದಿಂದ ಸಾರಿಸೋದಿತ್ತು, ಉದ್ದು ಪಡಸಲಿ ಎಲ್ಲ ಸಾರಿಸೋದಿತ್ತು. ಅದನ್ನು ವಾರಕ್ಕೊಂದು ಸಲ ಸಾರಿಸ್ಬೇಕು. ಅದನ್ನು ಹೌದಿತ್ತು. 20 ಕೊಡ ನೀರು ಹಾಕಬೇಕು. ಹಾಗೊಂದು ನಿಯಮ ಮಾಡಿ ನನಗೆ ಇಟ್ಕೊಂಡು ಆಯ್ತು ನಾನು ಮಾಡ್ತಾ ಅಂತಂದೆ. ದಿನ 20 ಕೊಡ ನೀರು ತುಂಬ್ತಿದ್ದೆ ಹೌದಿನಾಗ. ಅದು ನೀರಂದ್ರೆ ಅವಾಗೇನು ನಲ್ಲಿ ಗಿಲ್ಲಿ ಇದ್ದಿಲ್ಲ. ಯಾಕೆ ಈಗಿನವ್ರಿಗೆ ಸೇದೋದನ್ನು ಗೊತ್ತಿಲ್ಲ. ಅದು ಮತ್ತೆ ಇದನ್ನು ಒಂದು ಪ್ರಯೋಗ ಮಾಡಿ ತೋರಿಸ್ಬೇಕಾಯ್ತು ಪ್ರಾಕ್ಟಿಕಲ್. ನಮ್ಮ ಸೆಟ್ಕಾರ್ ಹೇಳ್ತಾ ಇದ್ದಾರೆ, ಬಟನ್ ಹಾಕೋದಷ್ಟೇ ಬರ್ತದೆ ಈಗ ಅಂತ. ಹಂಗೆ ನೀರಿನ ಸೇರಿ ಅಲ್ಲಿ ತುಂಬ್ತಿದ್ದೆ. ಕಾಲೇಜ್ಗೆ ಹೋಗ್ತಿದ್ದೆ.
ನನಗೆ ಹೈಸ್ಕೂಲ್ ಇದ್ದಾಗೆ ಬಸವ ತತ್ವ ನಿಷ್ಠೆ ಬೆಳೆದಿತ್ತು. ಚನ್ನಬಸವ ಪಟ್ಟದೇವ್ರಿಗೆ ನೋಡಿದ್ದು ನಾ ಹೈಸ್ಕೂಲ್ ಮುಗಿದ ಮೇಲೆ ಮಠಕ್ಕೆ ಬಂದ ಮೇಲೆ ಮೊದಲನೇ ದರ್ಶನ ಆಗಿತ್ತು ನನಗೆ. ನಾವು ಅವರದಕ್ಕೆಲ್ಲ ಬರ್ತಿದ್ರು, ನಾವು ಸಣ್ಣವರಿದ್ದೀವಿ, ನಮಗೇನು ಅದು ಗಮನಕ್ಕೆ ಬಂದಿದ್ದಿಲ್ಲ. ಆದರೆ ಆ ಹೈಸ್ಕೂಲ್ ಇದ್ದಾಗ ನಾನು ಭಾಳ ಬಹುದೇವೋಪಾಸಕ್ಕಿದ್ದ. ಶನಿವಾರ ಹನುಮಂದಿರ ಹೋಗೋದೇ ಉಂಟಿದ್ದಿಲ್ಲ. ಆಮೇಲೆ ದಿನ ಆ ಮಾಸ್ತರ್ ಶಾಲೆ ಭಾಳ ಹೊಡಿತಿದ್ರು. ನಾ ಪೆಟ್ಟಿ ಭಾಳ ಅನಿಸ್ತಿದ್ದ. ಇವತ್ತು ಯಾವ ಮಾಸ್ತರ್ ಹೊಡಿಬೇಡದು, ಒಂದು ಹೆಂಗೆ ಹೊಡಿತಾ ದೇವ್ರಿ ಅಂತ ಹರಕೆ ಮಾಡೋಯ್ತಿದ್ದ. ಆ ದೇವ್ರಿ ಈ ದೇವ್ರಿ ಮತ್ತೆ ಅದು ರೊಕ್ಕ ಇರ್ತಿದ್ದಿಲ್ಲ, ಹೆಂಗೆ ಹೊಡಿಲ್ಲ. ಒಬ್ಬರು ಹೇಳ್ತಿರು ಮಾತಾಡ ಅಲ್ಲಿ ಕುಂತ ಯಾರೋ ಮಾತಾಡ್ತಾರೆ, ಹರಕೆ 12 ವರ್ಷ ಇರ್ತದ್ರಿ ಅಂತೀವಿ. ಅದನ್ನ ಆಯ್ತು, ನೀನು ಹಂಗೆ ಹೆಂಗೆ ಹೊಡಿತೀನಿ 12 ವರ್ಷದ 12 ವರ್ಷ ತನಕ ಹೊಡಿತೀನಿ ಅಂತ ತಿಳ್ಕೊಂಡು ಆ 12 ವರ್ಷ ಅದಂತ ಒಂದು ಡೈರಿನೇ ಮಾಡಿದ್ದಲ್ಲ. ಆ ದೇವ್ರಿಗೆ 5 ಟೈಮು ಯಾಕೆ ದಿನ ಒಂದೊಂದು ಹೆಂಗೆ ಹರಕೆ ಮಾಡ್ತಿದ್ದಲ್ಲ, ಅದೊಂದು ಡೈರಿನೇ ಮಾಡಿದ್ದ. ಆ ಡೈರಿ ಪೂರ ಅದರದೇ ಇತ್ತು. ಆ ನಂತರ ನಾನು 9ನೇ ಕ್ಲಾಸ್ ಮುಗಿತಾ ಇತ್ತು. ಆವಾಗ ಲಿಂಗಾನಂದ ಸ್ವಾಮಿಗಳು ಬಂದರು ಅವರಾದ. ಆ ಲಿಂಗಾನಂದ ಸ್ವಾಮಿಗಳು ಒಂದು ವಾರ ನಾನು ಪ್ರವಚನಕ್ಕೆ ಹೋಗಿದ್ದಿಲ್ಲ. ನಾನು ಭಾಳ ರಾತ್ರಿ ಎಷ್ಟೊತ್ತಾಗಲ್ಲ ಅಲ್ಲಿ ಅವರದ್ದ ಅಂಬರೇಶ್ವರ ಗುಡಿ ಅದ, ಅಂಬರೇಶ್ವರ ದರ್ಶನ ಮಾಡಿಸ್ತನಕ ನಾ ಮನೆಗೆ ಹೋಗ್ತಿದ್ದಿಲ್ಲ. ಆ ಅಂಬರೇಶ್ವರ ಗುಡಿ ದರ್ಶನ ಮಾಡಿ ನಾನು ಮಲ್ಕೊಲಕ್ಕೆ ಹೋಗಾಗ ಅಲ್ಲಿ ಪ್ರವಚನ ನಡೆದಿತ್ತು. ಭಾಳ ಆಕರ್ಷಣೀಯವಾಗಿತ್ತು. ಕುಂತ ಪರಿಣಾಮ ಆಯಿತು. ಇನ್ನು ದಿನ ನಡೆದ. ಆವಾಗ ನನಗೆಲ್ಲ ಬಹುದೇವೋಪಾಸನೆ ಎಲ್ಲ ಹೇಗೆ ಮಳೆ ಬಿದ್ದರೆ ಹೋಗ್ತದಲ್ಲ, ಬಹುದೇವೋಪಾಸನೆ ಎಲ್ಲ ತೊಳ್ಕೊಂಡು ಹೋಗಿ ಆ ಇಷ್ಟಲಿಂಗನೇ ಸರ್ವಸ್ವ ಅಂತ ನಾನು ತಿಳ್ಕೊಂಡೆ. ಅದು ಅವಾಗೇ ನಾನು ಅವ್ರು ಬರೆದಿದ್ದ ಪುಸ್ತಕ ಎಲ್ಲ ಓದೋದು ಮಾಡೋದು, ಏನಾರ ಹೇಳೋದು. ಅಪ್ಪವರು ಅಡ್ಮಿಷನ್ ತಗೊಂಡು ಹೇಳಕ್ಕೆ ಒಂದು ವಚನ ಬರ್ತದೇನೋ ಹೇಳು ಅಂದರು. ನಾವು ಒಂದು ಹೇಳೋ ಬದಲಾಗಿ 10 ಹೇಳ್ದ ವಚನ. ಅವ್ರು ಭಾಳ ಖುಷಿಯಾದ್ರು, ಅಪ್ಪವ್ರು ಭಾಳ ಖುಷಿಯಾಗಿ ಇಟ್ಕೊಂಡ್ರು. ಮಠಕ್ಕೆ ಯಾರ ಬಂದ್ರೆ ಆ ಪ್ರಾರ್ಥನೆದಾಗ ದಿನ ಒಬ್ಬೊಬ್ಬರು ಭಾಷಣ ಮಾಡಬೇಕಾಯ್ತಿತ್ತು. ಯಾರಿಗೂ ಭಾಷಣ ಮಾಡೋಕ್ಕೆ ಬರ್ತಿದ್ದಿಲ್ಲ. ನನಗೆ ಯಾರ ಬಂದಾಗ ನಂಗೆ ಎದ್ದಿಸ್ತಿದ್ರು, ನೀ ಹೇಳಿ ಗೊತ್ತಂತಿದ್ದ. ಆವಾಗ ನಾನು ಹೇಳ್ತಿದ್ದ, ಚೆಂದಾಗಿ ಹೇಳ್ತಿದ್ದ. ಆವಾಗ ಅದು ನಾನು ಭಾಲ್ಕಿ ಮಠದಾಗ ಒಂದು ಇದು ಧಾರ್ಮಿಕ, ನನ್ನಲ್ಲಿರ್ತಕ್ಕಂಥ ಆಸಕ್ತಿ ಇವೆಲ್ಲ ಕಂಡು ಗುರುಗಳು ನನ್ನ ಮೇಲೆ ಕಣ್ಣು ಬಿತ್ತು. ಹಾಂ ಅವಾಗ ನಿನ್ನ ಗುರಿ ಏನದ ಅಂತ ಕೇಳಿದ್ರು. ನನ್ನ ಗುರಿ ಏನ್ರಿ, ನಾನು ಹಿಂಗೆ ಯಾವುದಾರ ಒಂದು ನೌಕರಿ ಮಾಡ್ಕೊತ ತತ್ವ ಪ್ರಸಾರ ಮಾಡೋದು ಮನುಷ್ಯನಾಗ ಅಂತ ಹಿಂಗೆ ಹೇಳಿದ್ದ. ಇಲ್ಲ, ನಾವು ಇಷ್ಟು ದಿನ ಎಷ್ಟೆಷ್ಟೋ ಮರಿಗಳು ಮಾಡಿದ್ದೀವಿ, ಯಾಕೋ ಸಕ್ಸಸ್ ಆಗಿಲ್ಲ. ಈಗ ನೀನು ಮರಿ ಆಗಿಲ್ಲ, ಆದರೆ ಮರಿ ಆಗಬಾರ್ದು, ಮರಿ ಮಾಡಬಾರ್ದು, ಮರಿ ಆಗಬೇಕಂತ ನಿಮಗೆಲ್ಲ ಲಕ್ಷಣವ, ನೀ ಆಗೇಬೇಕು ಅಂತ ನಂಗೆ ಕೊಲ್ತು. ದೂರ ಕರ್ಕೊಂಡೋಗಿ ನಮ್ಮ ಚನ್ನಶೆಟ್ಟಿ ಊರು ಸಂಗುಳಿಗೆ ಹೋಗಿದ್ವಿ ಒಂದು ಸಲ. ದೂರ ಕರ್ಕೊಂಡೋಗಿ ಅವ್ನು ಗುಡ್ಡದ ಮೇಲೆ ಕರ್ಕೊಂಡು ಹೋದ್ರು. ಆವಾಗ ಅಪ್ಪೋದು ತೆಂಗಿ ಇಂಥ ದಪ್ಪನ ತೆಂಗಿ ಇರ್ತಿತ್ತು ಹೋಗಲ್ಲ. ಅದು ಹೆಂಗೆ ಹಿಡ್ಕೊಂಡು ಹೋಗ್ತಿದ್ರು, ಹಿಂಗೆ ಹಿಡ್ಲಕ್ಕೆ ಬರ್ತಿದ್ದಿಲ್ಲ ಅದು. ಯಾಕೆ ನಾವು ಹಿಂಗೆ ದಿನ ತೆಂಗಿ ಹಿಡ್ಕೊಂಡು ಹೋಗ್ತಿದ್ದೆ. ಆವಾಗ ಹೋಗಿ ಗುಡ್ಡದ ಮ್ಯಾಲೆ ಹೋಗಿ ಕೂಡಂದ್ರು, ಕುಂತ ಹೇಳಿದ್ರು, ಇಲ್ಲ ನೀವು ಹ್ಞೂ ಅನೇಬೇಕಂದ್ರು. ಆವಾಗ ಎಲ್ರಿ ಅಪ್ಪ ಸ್ವಲ್ಪ ಆಲೋಚನೆ ಮಾಡ್ಲಕ್ಕಾರ ಟೈಮ್ ಕೊಡ್ರಿ ಅಂದೆ. ಆಯಿತು ಅಂತಂದರು. ಆಮೇಲೆ ಎಲ್ಲ ಕೂಡಲ್ಲ ಬಸ್ಸಿನಾಗ, ಅವಾಗೇನು ಇದು ಇದ್ದಿಲ್ಲ, ಅವರು ಬಸ್ಸಿಗೆ ಪ್ರಯಾಣ ಮಾಡ್ತಿದ್ರು. ನಾವು ಬಸ್ಸಿನಾಗ ಒಂದೇ ಸೀಟಿನ ಮೇಲೆ ಇಬ್ಬರು ಕೂಡ್ತಿದ್ವಿ. ನೋಡಿ ನಾನು ಸರಿ ಕುಂತು, ನೀನು ನನ್ನಂಗೆ ಆಗ್ಬೇಕಾಯ್ತು, ನೋಡಿ ನನ್ನಂಗೆ ಆಗ್ಬೇಕಾಯ್ತು ಅಂತೀವಿ. ಆವಾಗ ಹಾಗೆ ಬಂತು. ಕೊನೆಗೆ ಹಿಂಗೆ ಮತ್ತೆ ಆ ಕಡೆ ಭಾಳ ಕಷ್ಟಪಟ್ಟು
ಮನೆತನದಿಂದ ನಮಗೆ ಓದಿಸಿದ್ರು. ಅದು ಭಾಳ ಆ ಮನೆತನದಿಂದ ದುಃಖ ಅವ್ರು ಇದು ಮಾಡೋದು ಏನು ನೋಡಿದ್ರದು ಈಗ ಅದು ಈ ಸಭೆದಾಗ ಹೇಳೋದು ಸೂಕ್ತ ಅಲ್ಲ. ಭಾಳ ಅಂದ್ರೆ ಭಾಳ ಅದು ಒಂದು ಅಜ್ಞಾನನೂ ಒಂದು ಕಾರಣ, ತಿಳುವಳಿಕೆ ಕಡಿಮೆನೂ ಒಂದು ಕಾರಣ. ಮತ್ತು ನಾವೆಲ್ಲ ಮನೆಗಿಂದ ಡಾಬು ಕಡಗ ಎಲ್ಲ ಮಾರಿ ಫೀಸ್ ಕಟ್ಟಿರು. ಹೀಗಾಗಿ ಏನೋ ಗಳಿಸಿ ನಮ್ಮ ಮನೆತನ ಇದು ಮಾಡ್ತಾರೆ ಅಂತ ತಿಳ್ಕೊಂಡು ಆಸೆ ಇತ್ತು. ಅದನ್ನು ಅಲ್ಲಿ ಬಂದು ಭೀಮಣ್ಣ ಖಂಡ್ರೆಯವರು ಮನೆ ಮುಂದೆ ಹೊರಗಾಡಿದ್ರು. ಒಂದು ದಿವಸ ಮಾಡಬೇಡ್ರಿ ಅಂತ ಮಠದಾಗ ಬಂದು ಹೊರಗಾಡಿದ್ರು. ಹೀಗೆ ನಮ್ಮ ಪೂರ್ವಾಶ್ರಮದ ತಾಯಿಯವರೆಲ್ಲ ಬಂದು ಭಾಳಷ್ಟು ಮಾಡಿದ್ರು. ಆದರೂ ನಾನು ಒಂದು ನಿರ್ಧಾರ ಮಾಡಿದೆ, ಒಂದು ಕೆರೆ ಒಂದು 5-6 ಎಕರೆ ಆಗಲಿ, ಒಂದು 100 ಎಕರೆ ಹೊಲ ಹೋಗ್ತು, ಕೆರೆ ಆದವ್ರು ಹೊಲ ಹೋಗ್ತು. ಆ ಹೊಲ ಹೋದವ್ರಿಗೆ ತ್ರಾಸಾಯ್ತು. ಆದ್ರೆ ಅದರಿಂದ 5 ಲಕ್ಷ ನೀರು ಕುಡಿತದಲ್ಲ, 5 ಲಕ್ಷ ನೀರು ಕುಡಿತದಲ್ಲ, ಅದಕ್ಕೆ ನಾವು ಕಲ್ಲು ಹೃದಯ ಮಾಡಿ ಆವಾಗ ಎಲ್ಲರೂ ನಾನು ಊರಿಗೆ ಹೋದಾಗ ಊರ ಗಿರಿಜನ್ ಮಂದಿ ಸಮೇತ ಅದಕ್ಕೆ ಹುಟ್ಟಿದ್ದೆವು. ತಾಯಿ ಕಷ್ಟ ಕೊಟ್ಟು ಸನ್ಯಾಸಿ ಇದ್ದಾನೆ, ಸನ್ಯಾಸಿ ನೀನು ಥರ ಮಂದಿ ಎಲ್ಲ ಬೀಳ್ತಿದ್ರು. ಅವರದ್ದಾಗ ಬಸಪ್ಪ ಉಪ್ಪೆ ಅಂತಾರ, ಬಸಪ್ಪ ಉಪ್ಪೆ ಅಂತ ಗೊತ್ತಿರ್ಬೇಕು ಕೆಲವರಿಗೆಲ್ಲ. ಅವರು ಹಂಗೇನೆ ಹಿಡಿದ್ರು, ಹಾಗೇ ಸನ್ಯಾಸಿ ಐತಿ ಆಯ್ತು ನೀ ಆಯ್ತಾ ಅಂದ್ರು ಹಾಕ್ತ ನೋಡಿ. ಅವ್ರು ಹೆಂಗಿದ್ರು ಅಂದ್ರೆ ಭೀಮ್ ಇದ್ದಂಗಿದ್ರು. ಭೀಮ್ ಹಾಕ್ತ ನೋಡು ಅಂತಂತೆ.